ನಲ್ಮೆಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 30. ಅಗಸ್ತ್ಯ ಹಾಗೂ ಉಜ್ವಲಾಳ ಮಾತುಗಳನ್ನು ಕೇಳಿಸಿಕೊಂಡಿದ್ದ ಸರ್ವಮಂಗಳ ಮಗಳ ಇಚ್ಛೆಯಂತೆ ಅವಳನ್ನು ಅಗಸ್ತ್ಯ ಓದ್ತಾ ಇರೋ ಕಾಲೇಜಿಗೆ ಸೇರಿಸೋದಾಗಿ ಮಾತು ಕೊಟ್ಟಿದ್ರು. ಮಗಳ ಆಸೆಯಂತೆ ಅವರು ಅವಳನ್ನ ಅಗಸ್ತ್ಯ ಓದ್ತಿದ್ದ ಕಾಲೇಜಿಗೆ ಸೇರಿಸಿದ್ರು. 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿಯೇ ಓದಿದ್ದವಳಿಗೆ ಕನ್ನಡ ವಿಷಯವೊಂದನ್ನು ಬಿಟ್ಟು ಉಳಿದ 5 ವಿಷಯಗಳು ಇಂಗ್ಲಿಷ್ನಲ್ಲೇ ಇದ್ದಿದ್ದರಿಂದ ಮೊದಲು ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅವಳಿಗೆ ಬಹಳ ಕಷ್ಟ ಆಗ್ತಿತ್ತು. ಆದರೆ ಉಜ್ವಲ ಬಹಳ ಚುರುಕು ಬುದ್ಧಿಯವಳಾಗಿದ್ದರಿಂದ 3-4 ತಿಂಗಳಲ್ಲೇ ಎಲ್ಲ ವಿಷಯಗಳಲ್ಲೂ ಹಿಡಿತ ಸಾಧಿಸಿದ್ಲು. ಹಾಗೆ ತನಗೆ ಯಾವುದೇ ವಿಷಯದಲ್ಲಿ ಏನೇ ಅನುಮಾನವಿದ್ರೂ ಅದನ್ನು ಅಗಸ್ತ್ಯನ ಬಳಿಯಲ್ಲಿ ಕೇಳಿ ಉತ್ತರ ಕಂಡ್ಕೊಳ್ತಿದ್ಲು. ಒಮ್ಮೆ ಕಾಲೇಜ್ ಕ್ಯಾಂಟೀನಲ್ಲಿ ಕುಳಿತು ಉಜ್ವಲ ಅಗಸ್ತ್ಯನ ಬಳಿ ಗಣಿತ ವಿಷಯದಲ್ಲಿನ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಳ್ತಿದ್ದ ಸಂದರ್ಭದಲ್ಲಿ ಬರಸಿಡಿಲಿನಂತೆ ಬಂದ ಐಶ್ವರ್ಯ ಅವರಿಬ್ಬರನ್ನು ಕಂಡು ಒಮ್ಮೆಲೆ ಹೌಹಾರಿದ್ಲು. ಅಗಸ್ತ್ಯನ ಬಳಿಯಲ್ಲಿ ಕುಳಿತಿದ್ದ ಉಜ್ವಲಾಳನ್ನು ಕೆಂಗಣ್ಣಿನಿಂದ ನೋಡಿದವಳು ತನ್ನ ಕೋಪವನ್ನೆಲ್ಲ ಅಗಸ್ತ್ಯನ ಮೇಲೆ ತೋರ್ತಾ, ಅಗಸ್ತ್ಯ, ನಾನು ಕಾಲೇಜ್ ಸ್ಟಾರ್ಟ್ ಆದಾಗಿಂದ ನೋಡ್ತಾನೇ ಇದ್ದೀನಿ. ಯಾವಾಗ ನೋಡಿದ್ರೂ ಇವಳ ಜೊತೆನೇ ಇರ್ತೀಯ. ನಾನು ನಿನಗೋಸ್ಕರ ಕಾಲೇಜ್ ಕ್ಯಾಂಟೀನಲ್ಲಿ ಕಾಯ್ತಾ ಇರ್ತೀನಿ. ಮಾತಾಡಬೇಕು ಅಂತ ಹೇಳಿದ್ರು ಬರೋದೇ ಇಲ್ವಲ್ಲ. ನೀನು ಇವತ್ತು ಮಾತಾಡ್ತೀಯಾ ನಾಳೆ ಮಾತಾಡ್ತೀಯಾ ಅಂತ ಕಾದು ಕಾದು ನನಗೂ ಸಾಕಾಗೋಯ್ತು. ಇನ್ನೂ ನನಗೆ ಆಗೋದಿಲ್ಲ. ಇವತ್ತು 2ರಲ್ಲಿ ಡಿಸೈಡ್ ಆಗಲೇಬೇಕು. ನಿನಗೆ ನನ್ನ ಫ್ರೆಂಡ್ಶಿಪ್ ಬೇಕೋ ಬೇಡವೋ? ಅದೇನೋ ಗಾದೆ ಇದೆಯಲ್ಲ, ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಕೊಂಡೋಯ್ತು ಅಂತ. ಹಾಗೆ ಇವಳು ಯಾರೋ ಹೊಸ ಹುಡುಗಿ ಬಂದ್ಲು ಅಂತ ನನ್ನ ಫ್ರೆಂಡ್ಶಿಪ್ನೇ ಇಗ್ನೋರ್ ಮಾಡುವಷ್ಟು ಕೊಬ್ಬ ನಿನಗೆ ಅಂತ ಅಗಸ್ತ್ಯನ ಕೈಯಲ್ಲಿದ್ದ ಉಜ್ವಲಾಳ ಪುಸ್ತಕವನ್ನು ಕಿತ್ಕೊಂಡು ದೂರಕ್ಕೆ ಬಿಸಾಡಿದ್ಲು. ಅವಳ ಈ ವಿಚಿತ್ರ ವರ್ತನೆಯಿಂದ ಉಜ್ವಲಾಳಿಗೆ ಬಹಳವೇ ಕೋಪ ಬಂತು. ಐಶ್ವರ್ಯ, ಏನಾಗಿದೆ ನಿನಗೆ? ಪುಸ್ತಕನ ಹೀಗೆ ಎಸಿತಿಯಲ್ಲ, ನಿನಗೆ ವಿದ್ಯೆ ಬೆಲೆ ಏನು ಅಂತ ಗೊತ್ತಿದೆಯಾ? ಹೋಗು, ಮೊದಲು ನನ್ನ ನೋಟ್ಸ್ ತಂದುಕೊಡು, ಇಲ್ಲ ಅಂದರೆ ಪರಿಣಾಮ ನೆಟ್ಕಿರೋದಿಲ್ಲ ಅಂತ ಎಚ್ಚರಿಸಿದ್ಲು. ಐಶ್ವರ್ಯ ಬಹಳ ಶ್ರೀಮಂತ ಮನೆತನದ ಹುಡುಗಿ. ಅಗಸ್ತ್ಯ ಹಾಗೂ ಐಶ್ವರ್ಯ ಹೈಸ್ಕೂಲನ್ನು ಒಟ್ಟಿಗೆ ಒಂದೇ ಶಾಲೆಯಲ್ಲಿ ಓದಿದವರು. ತರಗತಿಗೆ ಮೊದಲಿಗನಾಗಿದ್ದ ಅಗಸ್ತ್ಯನ ಮೇಲೆ ಐಶ್ವರ್ಯಾಳಿಗೆ ಏನೋ ಒಂದು ಬಗೆಯ ಆಕರ್ಷಣೆ ಹೈಸ್ಕೂಲಿನಲ್ಲಿದ್ದಾಗಲೇ ಹುಟ್ಕೊಂಡಿತ್ತು. ಅವಳು ಎಷ್ಟೋ ಬಾರಿ ತನಗೆ ಓದಲ್ಲಿ ಏನಾದರೂ ಅನುಮಾನ ಬಂದಾಗ ಅಥವಾ ಬರ್ದಿದ್ರೂ ಅನುಮಾನವಿದೆ ಅಂತ ನೆಪ ಹೇಳ್ಕೊಂಡು ಅಗಸ್ತ್ಯನ ಬಳಿ ಹೋಗ್ತಿದ್ಲು. ಮೊದಲು ಅಗಸ್ತ್ಯ ತನ್ನ ಇತರೆ ಸ್ನೇಹಿತರಿಗೆ ಹೇಳ್ಕೊಡೋ ಹಾಗೆ ಐಶ್ವರ್ಯಾಳನ್ನು ಕೂಡ ತನ್ನ ಸ್ನೇಹಿತೆ ಅಂತ ತಿಳ್ಕೊಂಡೆ ಅವಳ ಅನುಮಾನವನ್ನು ಪರಿಹರಿಸಿಕೊಡ್ತಿದ್ದ. ಆದರೆ ಬರ್ತಾ ಬರ್ತಾ ಅವಳ ನಡವಳಿಕೆ ತೀರಾ ಅತಿರೇಕವೆನಿಸ್ತಿತ್ತು. ಅಲ್ಲದೆ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದ ಅಗಸ್ತ್ಯನ್ಗೆ ಐಶ್ವರ್ಯಾಳ ಶ್ರೀಮಂತಿಕೆ, ಅವಳ ಮಾತು, ಹಾವ ಭಾವ ಸ್ವಲ್ಪನೂ ಇಡಿಸ್ತಿರ್ಲಿಲ್ಲ. ಕ್ರಮೇಣ ಅವಳಿಂದ ದೂರ ಸರಿಯುತ್ತಾ ಹೋದವನು ಕೊನೆಗೊಮ್ಮೆ ಅವಳ ಮುಖವನ್ನು ನೋಡಿದ್ರೂ ಅವನಿಗೆ ಏನೋ ಒಂದು ಬಗೆಯ ಕಿರಿಕಿರಿ ಉಂಟಾಗ್ತಿತ್ತು. ಒಮ್ಮೆ 10ನೇ ತರಗತಿ ಮಕ್ಕಳೆಲ್ಲರೂ ಗುಂಪಾಗಿ ಓದಿಕೊಳ್ತಿದ್ದ ಸಂದರ್ಭದಲ್ಲಿ ಅಗಸ್ತ್ಯನ ಬಳಿ ಬಂದ ಐಶ್ವರ್ಯ, ಅಗಸ್ತ್ಯ, ಇಫ್ ಯು ಡೋಂಟ್ ಮೈಂಡ್, ನನಗೆ ಸೈನ್ಸ್ನ ಲಾಸ್ಟ್ ಚಾಪ್ಟರ್ ಅರ್ಥ ಆಗ್ತಿಲ್ಲ, ದಯವಿಟ್ಟು ಅದನ್ನ ಒಂದ್ಸಲ ಹೇಳ್ಕೊಡ್ತೀಯಾ ಅಂತ ಕೇಳಿದ್ಲು. ಮೊದಲಾಗಿದ್ದರೆ ಅಗಸ್ತ್ಯ ಅವಳಿಗೆ ಪಾಠನ ಹೇಳ್ಕೊಡ್ತಿದ್ನೇನೋ, ಆದರೆ ಅವಳಿಂದ ಆದಷ್ಟು ದೂರ ಇರಬೇಕು ಅಂತ ಬಯಸಿದ್ದವನು ಪುನಃ ಅವಳ ಸಂಘವನ್ನು ಒಪ್ಪಿಕೊಳ್ಳೋದಕ್ಕೆ ಇಷ್ಟವಿಲ್ಲದೆ, ಸಾರಿ ಐಶ್ವರ್ಯ, ನನಗಿವತ್ತು ಓದ್ಕೊಳ್ಳೋದಕ್ಕೆ ತುಂಬ ಇದೆ. ಇವತ್ತು ಮಾತ್ರ ಅಲ್ಲ, ಇನ್ನು ಎಕ್ಸಾಮ್ 1 ಮಂತ್ ಕೂಡ ಇಲ್ಲ. ಹೀಗೆ ಟೈಮ್ ಪಾಸ್ ಮಾಡಿಕೊಂಡು ಕಾಲ ಕಳೆಯೋದಕ್ಕೆ ನನಗೆ ಇಷ್ಟ ಇಲ್ಲ. ಹಾಂ, ನೀನು ಕೆಲಸ ಮಾಡು, ಸೀದಾ ಸೈನ್ಸ್ ಟೀಚರ್ ಚೇಂಬರ್ಗೆ ಹೋಗು. ಸೈನ್ಸ್ ಮೇಡಮ್ ಈಗ ಆಫೀಸಲ್ಲೇ ಇರ್ತಾರೆ. ಮೇಡಮ್ ಆಗಲೇ ಕ್ಲಾಸಲ್ಲಿ ಹೇಳಿದ್ರಲ್ಲ, ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಯಾವಾಗ ಬಂದು ಕೇಳಿದರೂ ನಾನು ಕ್ಲಿಯರ್ ಮಾಡ್ತೀನಿ ಅಂತ. ಹೋಗು, ನೀನು ಮೇಡಮ್ ಹತ್ರ ಪಾಠ ಹೇಳಿಸ್ಕೊಂಡ್ರೆ ಅವರು ನನಗಿಂತ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗೆ ನಿನಗೂ ಕೂಡ ಬೇಗ ಅರ್ಥ ಆಗತ್ತೆ ಅಂತ ಅವಳು ಮರು ಮಾತನಾಡೋ ಮುಂಚೆನೇ ತನ್ನ ಮಾತು ಬದಲಾಯಿಸ್ತಾ ಪಕ್ಕದಲ್ಲಿ ಕೂತ್ಕೊಂಡಿದ್ದ ಸ್ನೇಹಿತನೊಡನೆ, ಹೇ ರಮೇಶ್, ನೋಡು, ಈ ಪ್ರಾಬ್ಲಮ್ ಎಷ್ಟು ಈಸಿಯಾಗಿ ಸಾಲ್ವ್ ಆಯ್ತಲ್ವಾ? ನಿನ್ನೆ ಇದಕ್ಕೆ ಎಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ವಿ ಅಂತ ಅವಳ ಮುಖವನ್ನು ನೋಡದೆ ಪುಸ್ತಕದಲ್ಲಿ ಮುಳುಗಿರುವನಂತೆ
ನಟಿಸಿದ್ದ. ಅಗಸ್ತ್ಯನ ಮಾತಿಂದ ಐಶ್ವರ್ಯಾಳಿಗೆ ಸುತ್ತಲಿದ್ದವರೆಲ್ಲರೂ ತನ್ನನ್ನೇ ನೋಡಿ ನಗ್ತಾ ಇರೋ ಹಾಗೆ ಭಾಸವಾಯಿತು. ತನ್ನ ಸ್ನೇಹಿತರ ಮುಂದೆ ಅವಳಿಗೆ ಅವಮಾನವಾದಂತೆನಿಸಿ ಒಬ್ಬಳೇ ತರಗತಿಗೆ ಹೋಗಿ ಕೂತ್ಕೊಂಡ್ಳು. ಕೆಲವು ಸಮಯಗಳ ಬಳಿಕ ಶಾಲೆ ಬಿಟ್ಟ ನಂತರ ಎಂದಿನಂತೆ ಕಾರಲ್ಲಿ ಮನೆಗೆ ಹಿಂದಿರುಗಿದವಳು ಕಾರಿನಿಂದಿಳಿದು ತಾನು ಧರಿಸಿದ್ದ ಶೂ ಅನ್ನು ಬಿಚ್ಚದೆ ಸೀದಾ ತನ್ನ ಕೋಣೆಗೆ ಹೋಗಿ ಧಡ್ ಅಂತ ಬಾಗಿಲನ್ನು ಮುಚ್ಚಿದ್ಲು. ಐಶ್ವರ್ಯಾಳ ತಂದೆ ಹೆಸರಿಗೆ ಒಬ್ಬ ಗ್ರೇಟ್ ಬಿಸ್ನೆಸ್ ಮ್ಯಾನ್. ಹಾಗೆ ಅವಳ ತಾಯಿ ರೇಷ್ಮಾ ಸದಾ ಲೇಡೀಸ್ ಕ್ಲಬ್, ಫ್ರೆಂಡ್ಸ್, ಪಿಕ್ನಿಕ್ ಅಂತ ಹೊರಗೆ ಸುತ್ತಾಡುತ್ತಿದ್ದ ಒಬ್ಬ ಬೇಜವಾಬ್ದಾರಿ ಮಹಿಳೆ. ಚಿಕ್ಕಂದಿನಿಂದಲೂ ಅಪ್ಪ ಅಮ್ಮನ ಪ್ರೀತಿ ಇಲ್ಲದೆ ಕೇವಲ ಹಣದ ಮದದಲ್ಲಿ ಬೆಳೆದಿದ್ದ ಹಠದ ಸ್ವಭಾವದ ಐಶ್ವರ್ಯಾಳಿಗೆ ಪ್ರೀತಿ, ಸಹನೆ, ತ್ಯಾಗ ಇದ್ಯಾವುದ್ರ ಬಗ್ಗೆನೂ ಅರಿವೇ ಇರಲಿಲ್ಲ. ಅಗಸ್ತ್ಯನ ಮೇಲಿನ ಕೋಪದಿಂದ ಕುದಿಯುತ್ತಾ ಧರಧರನೆ ನಡೆದು ಒಳಬಂದ ಐಶ್ವರ್ಯ ತನ್ನ ಕೋಣೆ ಬಾಗಿಲು ಹಾಕ್ಕೊಂಡ ಶಬ್ದಕ್ಕೆ ಒಮ್ಮೆಲೆ ಬೆಚ್ಚಿದ ಮನೆ ಕೆಲಸದಾಳು ಶಿವಣ್ಣ ಗಾಬರಿಯಿಂದ ಅವಳ ಕೋಣೆ ಬಳಿ ಬಂದರು. ಶಿವಣ್ಣ ಹೆಸರಿಗೆ ಮಾತ್ರ ಕೆಲಸದಾಳು, ಆದರೆ ಐಶ್ವರ್ಯ ಹುಟ್ಟಾಗಿಂದ ಅವಳ ಆಗುಹೋಗುಗಳನ್ನು ನೋಡಿಕೊಂಡು ತಂದೆ ತಾಯಿಗಿಂತ ಹೆಚ್ಚಿನ ಪ್ರೀತಿ ಕೊಟ್ಟು ಐಶ್ವರ್ಯಾಳನ್ನು ತಮ್ಮ ಮಗಳಂತೆ ಬೆಳೆಸಿದ್ರು. ಆದರೆ ಐಶ್ವರ್ಯ ಚಿಕ್ಕ ಮಗುವಿದ್ದಾಗ ಶಿವಣ್ಣನೊಂದಿಗಿದ್ದ ಒಡನಾಟ ಅವಳು ಬೆಳೀತಾ ಹೋದಂತೆಲ್ಲ ತಿರಸ್ಕಾರವಾಗಿ ಬದಲಾಗಿತ್ತು. ನಿಸ್ವಾರ್ಥ ಪ್ರೀತಿ ಕೊಟ್ಟು ಸಾಕಿ ಸಲಹಿದ ಶಿವಣ್ಣನಿಗೆ ಐಶ್ವರ್ಯಾಳ ನಡೆಯಿಂದ ಯಾವ ವ್ಯತ್ಯಾಸವೂ ಆಗಲಿಲ್ಲ. ಅವಳ ಹಠದ ಸ್ವಭಾವ ತಿಳಿದಿದ್ದವರು ಮುಚ್ಚಿದ್ದ ಕದವನ್ನು ಜೋರಾಗಿ ಬಡಿಯುತ್ತಾ, ಚಿಕ್ಕಮೋರೆ ಚಿಕ್ಕಮೋರೆ ಏನಾಯಿತು, ಯಾಕಿಷ್ಟು ಜೋರಾಗಿ ಬಾಗಿಲು ಹಾಕ್ಕೊಂಡ್ರಿ, ಬಾಗಿಲು ತೆಗೀರಿ ಅಂತ ಆತಂಕ ಪಡ್ತಾ ಮನೆಯಲ್ಲಿದ್ದ ಇತರೆ ಕೆಲಸಗಾರರನ್ನು ಕೂಗಿ ಕರೆದ್ರು. ಮನೇಲೆ ಕೆಲಸ ಮಾಡ್ತಾ ತೋಟವನ್ನು ನೋಡ್ಕೊಳ್ತಿದ್ದ ಮಾಲಿ, ಅಡುಗೆ ಕೆಲಸದವರು, ಇತರೆ 3-4 ಜನ ಸೇರಿ ಬಾಗಿಲನ್ನು ಜೋರಾಗಿ ದೂಡೋದಕ್ಕೆ ಪ್ರಯತ್ನಿಸಿದ್ರು. ಆದರೆ ಅವರ ಪ್ರಯತ್ನ ವಿಫಲವಾಯಿತು. ಶಿವಣ್ಣ ತಡ ಮಾಡದೆ ಐಶ್ವರ್ಯಾಳ ತಾಯಿ ರೇಷ್ಮಾರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ರು. ಕೈಯಲ್ಲಿ ವೈನ್ ಹಿಡಿದು ಪಾರ್ಟಿಲಿ ತಲ್ಲೀನರಾಗಿದ್ದ ರೇಷ್ಮಾ ವಿಷಯ ತಿಳಿತಿದ್ದ ಹಾಗೆ, ಶಿಟ್, ಈ ಹುಡುಗಿ ಅದೇನೇನು ಮಾಡ್ಕೊಂಡು ಬರ್ತಾಳೋ, ನೆಮ್ಮದಿಯಾಗಿ ಪಾರ್ಟಿ ಎಂಜಾಯ್ ಮಾಡೋದಕ್ಕೂ ಬಿಡೋದಿಲ್ಲ. ಆ ಶಿವಣ್ಣನಿಗೆ ಸಂಬಳ ಕೊಟ್ಟು ಮನೇಲಿ ಇಟ್ಕೊಂಡಿರೋದೇ ವೇಸ್ಟ್. ಅಟ್ಲೀಸ್ಟ್ ಒಂದು ಚಿಕ್ಕ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡೋದಕ್ಕೆ ಅವನಿಗೆ ಆಗೋದಿಲ್ಲ. ನಾನೆಷ್ಟು ಬ್ಯುಸಿ ಇರ್ತೀನಿ ಅಂತ ಗೊತ್ತಿದ್ರೂ ಕಾಲ್ ಮಾಡ್ತಾನೆ. ಈಗೇನಾದರೂ ನಾನು ಮನೆಗೆ ಹೋಗಲಿಲ್ಲ ಅಂದರೆ ನಾನು ಹೋಗೋ ತನಕ ಕಾಲ್ ಮಾಡ್ತಾನೆ ಇರ್ತಾನೆ ಅಂತ ಯೋಚಿಸಿ ತನ್ನ ಗೆಳತಿಯರ ಬಳಗಕ್ಕೆ ತಿಳಿಸಿ ಕಾರ್ ಸ್ಟಾರ್ಟ್ ಮಾಡಿ ಮನೆ ಹತ್ತ ತೆರಳಿದ್ರು. ಕೆಲವು ನಿಮಿಷಗಳಲ್ಲೇ ಮನೆಗೆ ಬಂದವರು ಸೀದಾ ಐಶ್ವರ್ಯಾಳ ಕೋಣೆಗೆ ತೆರಳಿ, ಸ್ವೀಟಿ, ವಾಟ್ ಹ್ಯಾಪನ್, ಏನಾಯಿತು ಬೇಬಿ, ಯಾಕೆ ಡೋರ್ ಕ್ಲೋಸ್ ಮಾಡ್ಕೊಂಡಿದ್ಯಾ, ಪ್ಲೀಸ್ ಓಪನ್. ನೋಡು, ನೀನೀಗ ಡೋರ್ ಓಪನ್ ಮಾಡಲಿಲ್ಲ ಅಂದರೆ ನಾನು ನಿಮ್ಮ ಡ್ಯಾಡಿಗೆ ಕಾಲ್ ಮಾಡಬೇಕಾಗತ್ತೆ. ನಿನಗೆ ಚೆನ್ನಾಗಿ ಗೊತ್ತಿದೆ ತಾನೇ ಡ್ಯಾಡಿಗೆ ವಿಷಯ ಗೊತ್ತಾದರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಅವರು ಮೊದಲೇ ಬಿಸ್ನೆಸ್ ಟೆನ್ಷನಲ್ಲಿರ್ತಾರೆ. ನೀನು ಹೀಗೆಲ್ಲ ಆಡಿ ಟೆನ್ಷನ್ ಕೊಟ್ಟರೆ ಅವ್ರ ವಿಶ್ವರೂಪ ನೋಡಬೇಕಾಗತ್ತೆ. ಓಪನ್ ದ ಡೋರ್ ಅಂತ ಸಿಟ್ಟಿಂದ ಬಾಗಿಲನ್ನು ಬಡಿಯೋದಕ್ಕೆ ಪ್ರಾರಂಭಿಸಿದ್ರು. ಒಬ್ಬಳೇ ಮಗಳಾದ ಐಶ್ವರ್ಯಾಳನ್ನು ಪ್ರೀತಿಸೋ ಮನಸ್ಸು ಅವಳ ತಂದೆ ತಾಯಿಗೆ ಇರಲಿಲ್ಲವಾದರೂ ಶಿಸ್ತಿನ ಸಿಪಾಯಿಯಂತಿದ್ದ ಐಶ್ವರ್ಯಾಳ ತಂದೆ ನಿರಂಜನ್ ಪಾಟೀಲ್ ಇಂತಹ ವಿಷಯಗಳನ್ನು ಸಹಿಸಿಕೊಳ್ತಿರಲಿಲ್ಲ. ತಾನು ಮಿಡಲ್ ಕ್ಲಾಸ್ ಹುಡುಗನ ಫ್ರೆಂಡ್ಶಿಪ್ ಬಯಸಿದ್ದೆ, ಅದು ತನಗೆ ಸಿಗಲಿಲ್ಲ ಅಂತ ಹೀಗೆಲ್ಲ ಆಡ್ತಿದ್ದೀನಿ ಅಂತ ಅಪ್ಪಂಗೆ ತಿಳಿದ್ರೆ ತನ್ನ ಮೇಲೆ ಕೋಪಗೊಳ್ಳೋದು ಖಂಡಿತ ಅಂತ ಐಶ್ವರ್ಯನಿಗೂ ತಿಳಿದಿತ್ತು. ಅವಳು ತಡ ಮಾಡದೆ ಬಾಗಿಲು ತೆರೆದ್ಲು. ಅವಳು ಬಾಗಿಲನ್ನು ತೆರೆದ ತಕ್ಷಣವೇ ರೇಷ್ಮಾ ಸುತ್ತಲಿದ್ದ ಕೆಲಸಗಾರರತ್ತ ಮುಖ ಮಾಡಿ, ಆಲ್ ಆರ್ ಯು ಗೋ ನೌ ಅಂತ ಆಜ್ಞೆ ಮಾಡ್ತಿದ್ದ ಹಾಗೆ ಎಲ್ಲರೂ ತಮ್ಮ ತಲೆ ತಗ್ಸಿ ತಮ್ಮ ಕೆಲಸಗಳ ಕಡೆ ಗಮನ ಹರಿಸಿದ್ರು. ಸಿಟ್ಟಿನಿಂದ ಬಾಗಿಲು ತೆರೆದು ಮಂಚದ ಮೇಲೆ ಕುಳಿತಿದ್ದ ಐಶ್ವರ್ಯಾಳ ಬಳಿ ಬಂದ ರೇಷ್ಮಾ, ಯಾಕೆ ಬೇಬಿ, ವಾಟ್ ಹ್ಯಾಪನ್, ಯಾಕೆ ನನ್ನ ಬಂಗಾರಿ ಇವತ್ತು ಇಷ್ಟೊಂದು ಅಪ್ಸೆಟ್ ಆಗಿದ್ದಾಳೆ, ಏನಾಯಿತು ಅಂತ ಈ ಅಮ್ಮನ ಹತ್ರ ಹೇಳಬಾರ್ದಾ, ಹೇಳಿದರೆ ನನ್ನಿಂದ ಆಗೋದಾದರೆ ಅದಕ್ಕೆ ಏನಾದರೂ ಸೊಲ್ಯೂಷನ್ ಹೇಳ್ತೀನಿ ಅಂತ ಮಗಳ ತಲೆ ನೇವರಿಸಿದ್ರು. ಅಮ್ಮನಿಂದ ದೂರ ಸರಿದು ಎದ್ದು ನಿಂತ ಐಶ್ವರ್ಯ, ಅವನಿಗೆ ನನ್ನ ಫ್ರೆಂಡ್ಶಿಪ್ ಬೇಡವಾ, ನನ್ನನ್ನೇ, ಈ ಐಶ್ವರ್ಯಾಳನ್ನೇ ಇಗ್ನೋರ್ ಮಾಡುವಷ್ಟು ಅಹಂಕಾರನ ಅವನಿಗೆ ಅಂತ
ಕಣ್ಣಲ್ಲಿ ನೀರು ತುಂಬಿಕೊಂಡು ಶಾಲೆಯಲ್ಲಿ ನಡೆದ ಘಟನೆಯನ್ನು ತನ್ನ ತಾಯಿಯಲ್ಲಿ ಹೇಳ್ಕೊಂಡ್ಳು. ಕಮಾನ್ ಬೇಬಿ, ಇಷ್ಟೇನಾ ವಿಷಯ? ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಸೀನ್ ಕ್ರಿಯೇಟ್ ಮಾಡ್ತಾ ಇದೆಯಾ? ಆಫ್ಟರ್ ಆಲ್ ಒಬ್ಬ ಹುಡುಗ ನಿನ್ನ ಫ್ರೆಂಡ್ಶಿಪ್ನ ಇಗ್ನೋರ್ ಮಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ನೀನು ಹೀಗೆಲ್ಲ ನಡ್ಕೊಳ್ಳೋದು ನನಗೆ ಚೆನ್ನಾಗಿ ಕಾಣ್ತಾ ಇಲ್ಲ. ನಿನ್ನ ಡ್ಯಾಡಿ ಬಿಸ್ನೆಸ್ ಪಾರ್ಟ್ನರ್ಸ್ ಹಾಗೆ ಲೇಡೀಸ್ ಕ್ಲಬ್ನ ನನ್ನ ಫ್ರೆಂಡ್ಸ್ನ ಮಕ್ಕಳೆಲ್ಲರೂ ನಿನ್ನ ಫ್ರೆಂಡ್ಸ್ ಆಗಿರಬೇಕಾದ್ರೆ ಅದ್ಯಾರೋ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಫ್ರೆಂಡ್ಶಿಪ್ಗೆ ನನ್ನ ರಾಜ್ಕುಮಾರಿ ಹೀಗೆ ಕಣ್ಣೀರು ಹಾಕೋದು ಅಂದರೆ ಏನು? ದಿಸ್ ಈಸ್ ಟೂ ಮಚ್ ಬೇಬಿ. ನೀನು ಈ ರೀತಿ ಎಲ್ಲ ನಡ್ಕೊಳ್ತಿದ್ಯಾ ಅಂತ ಡ್ಯಾಡಿಗೆ ಗೊತ್ತಾದರೆ ಅವರು ಹೇಗೆ ಬಿಹೇವ್ ಮಾಡ್ಬೋದು ಅಂತ ಗೊತ್ತಿದೆ ತಾನೇ ಅಂತ ಹೇಳಿದ ಅಮ್ಮನ ಮಾತಿಗೆ, ಎಸ್ ಮಾಮ್, ನಾನು ಅದಕ್ಕೋಸ್ಕರನೇ ಈಗ ಡೋರ್ ಓಪನ್ ಮಾಡಿದ್ದು. ಯಾವುದೇ ಕಾರಣಕ್ಕೂ ಡ್ಯಾಡಿಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಅಮ್ಮನ ಬಳಿ ಬಂದು ಕೂತ್ಕೊಂಡವಳು, ಮಾಮ್, ಅದೇನೂ ಗೊತ್ತಿಲ್ಲ. ಅಗಸ್ತ್ಯ ಅಂದರೆ ನನಗೆ ತುಂಬ ಇಷ್ಟ. ಅವನು ನನ್ನ ಫ್ರೆಂಡ್ಶಿಪ್ನ ರಿಜೆಕ್ಟ್ ಮಾಡಿರ್ಬೋದು, ಆದರೆ ಅವನು ಪುನಃ ನನ್ನನ್ನು ಫ್ರೆಂಡಾಗಿ ಅಕ್ಸೆಪ್ಟ್ ಮಾಡ್ತಾನೆ. ಮಾಡಿಕೊಳ್ಳೋ ಹಾಗೆ ನಾನು ಮಾಡ್ತೀನಿ. ಮಾಮ್, ಪ್ಲೀಸ್ ನನಗೊಂದು ಹೆಲ್ಪ್ ಮಾಡ್ತೀಯಾ ಅಂತ ಅಮ್ಮನ ಕೈ ಹಿಡಿದು ಬೇಡಿಕೊಳ್ಳುವಂತೆ ಕೇಳಿದ್ಲು. ಐಶ್ವರ್ಯ ಅಗಸ್ತ್ಯನ ಸ್ನೇಹ ಪಡೆದುಕೊಳ್ಳೋದಕ್ಕೆ ಯಾವ ಉಪಾಯ ಹೂಡ್ಬೋದು? ಅಗಸ್ತ್ಯ ಅವಳ ಸ್ನೇಹವನ್ನು ಒಪ್ಪಿಕೊಳ್ತಾನ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.